ನಾಗಮಂಗಲದಲ್ಲಿ ನಿನ್ನೆ ಬಹಳ ದೊಡ್ಡ ಗಲಭೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ಪೊಲೀಸರ ರೂಟ್ ಮಾರ್ಚ್ ಇವತ್ತು ನಾವು ನೋಡಬಹುದಾಗಿತ್ತು. ದಕ್ಷಿಣ ವಲಯ ಐಜಿಪಿ ನೇತೃತ್ವದಲ್ಲಿ ಖಾಕಿ ರೂಟ್ ಮಾರ್ಚ್ ಮಾಡಿದೆ. ಶಾಂತಿ ಸುವ್ಯವಸ್ಥೆಗೆ ಬೋರ್ಲಿಂಗಯ್ಯ ಅವರ ನೇತೃತ್ವದಲ್ಲಿ ಇವತ್ತು ರೌಂಡ್ಸ್ ಹಾಕಲಾಗಿದೆ. ನಾಗಮಂಗಲಕ್ಕೆ ಎಫ್ಎಸ್ಎಲ್ ತಜ್ಞರ ತಂಡ ಕೂಡ ಭೇಟಿ ಕೊಟ್ಟಿದ್ದು ತನಿಖೆಗೆ ಬೇಕಾದಂತ ವಸ್ತುಗಳನ್ನು ಸಂಗ್ರಹಿಸ್ತಾ ಇದೆ. ಎಫ್ಎಸ್ಎಲ್ ತಂಡ ಸುಟ್ಟು ಕರಕಲಾದ ಅಂಗಡಿಗಳಿಗೆ ಎಫ್ಎಸ್ಎಲ್ ತಂಡ ಭೇಟಿ ಕೊಟ್ಟಿದೆ. ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳು. ನಾಗಮಂಗಲದಲ್ಲಿ ಈ ರೀತಿಯಾದಂಥ ಒಂದು ಗಲಾಟೆ ನಡಿಬಹುದಾದಂಥ ಗುಮಾನಿ ಇತ್ತು. ಯಾಕಂತಾರೆ ಕಳೆದ ವರ್ಷನೂ ಕೂಡ ಅಲ್ಲಿ ಮಾತಿಗೆ ಮಾತು ಬೆಳೆದಿತ್ತು. ಬಟ್ ಈ ವರ್ಷ ಅದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾವ ಮಟ್ಟಿಗೆ ಅಂತಾನೆ ನೀವೀಗ ಈ ಜಮ್ಮು ಕಾಶ್ಮೀರಲ್ಲೆಲ್ಲ ನೋಡ್ತಿರಲ್ಲ, ಕಲ್ಲೆಸೆಯೋದು ಮತ್ತೊಂದು, ಆ ರೀತಿಯಾಗಿ ನಿನ್ನೆ ಅಲ್ಲಿನ ಕೆಲ ರಸ್ತೆಗಳಲ್ಲೆಲ್ಲ ನಿಂತು ಕಲ್ಲೆಸಿತಾ ಇರುವಂಥದ್ದು ಇಂತಹದ್ದೆಲ್ಲವೂ ಕೂಡ ಕಂಡು ಬಂದಿದೆ. ಈಗ ಬಿಜೆಪಿಯ ನಿಯೋಗ ಕೂಡ ಅಲ್ಲಿ ಭೇಟಿ ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲ JDSನ ನಾಯಕರುಗಳು ಕೂಡ ಅವರನ್ನ ಒಳಗೊಂಡಿದ್ದಾರೆ. ಸೊ ನಾಗಮಂಗಲದ ಮಾಜಿ ಶಾಸಕ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ವಿರೋಧ ಪಕ್ಷದ ನಾಯಕರು, ಸೊ ಇವರೆಲ್ಲ ಈಗ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಂದು ತಪ್ಪೇನಾದ್ರೂ ಮಾಡಿದ್ರೆ ಯಾವ ಇದು ಇಲ್ಲ, ನೀವು ಆಯ್ತು ನಮ್ಮ ಕೆಲಸ ಆಯ್ತು, ನಮ್ಮ ಮನೆ ಆಯ್ತು ಸರ್. ನಾವು ಯಾರ ತಂಟೆಗೆ ಹೋಯ್ತಾ ಇರ್ಲಿಲ್ಲ ಸರ್. ಏರಿಯಾದಲ್ಲಿ ಇತ್ತು ಅಂತ ಸುಟ್ಟಾಗಷ್ಟೇ. ನಾನೇ ಕೇಳ್ಕೊಂಡೆ ಬನ್ನಿ ಸರ್ ಅಂತ ಪೊಲೀಸರು ನಿಂತಿದ್ರು. ನಾನೇ ಕೇಳ್ಕೊಂಡೆ ಬನ್ನಿ ಯಾರು ಇನ್ಸ್ಪೆಕ್ಟ್ರು? ಅವನೇ ಮೇನ್ ರೀಸನ್ ಇಲ್ಲೆಲ್ಲ ಎಲ್ಲ ಕಾರಣ ಆಗ್ತಾನೆ. ಕೈ ಹಾಕಿ ತಳ್ಳಿದ್ರಿ ಹಿಂಗೆ. ಇರೋರು 4,000 ಜನ, ಅವರು ಏನೋ ಲಕ್ಷಾಂತರ ಜನ ಮಾಡ್ತಾರೆ ಅಂದ್ರೆ ಕಾನೂನು ಇದೆ ಅಂತ ಪ್ರಾವಿಷನ್ ಏನ್ ಮಾಡ್ತೀರಿ? ನಾವು ಇದ್ರಲ್ಲಿ ಪ್ರಾವಿಷನ್ ಮಾಡ್ತೀರಾ? ಅದನ್ನ ನಾನು ಹೇಳ್ಬೇಕಲ್ಲ. ನೀವು ಸುಮ್ಮನೆ ಇವಾಗ ನಾವು ಬಂದಿದ್ದೀರಿ, ನಾಳೆ ಇಡೀ ಬದುಕೇ ಹೋಗಿದೆ, ಬೀದಿಗೆ ಬಿದ್ದಿದೆ. ಏನು ಉಳಿಸಿದ್ದಾರೆ ಇಲ್ಲಿ? ಹಳೆ ಫೋಟೋ ತೋರಿಸ್ತಾರೆ, ಹಳೆ ಫೋಟೋ ನೋಡಿದ್ದೀರಾ ಶೋರೂಮ್?